If I am wrong, some elders may kindly correct me. ನಾವು ಏನ್ ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ ರಾಜ್ಯಪಾಲರು ಮಾಡಿರುವ ಭಾಷಣದ ಮೇಲೆ ವಂದನಾ ನಿರ್ಣಯ. ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಅಲ್ಲ. ಮೈಂಡ್ ಯು, ಇಟ್ ಈಸ್ ನಾಟ್ ಥ್ಯಾಂಕಿಂಗ್ ದ ಗವರ್ನರ್, ಇಟ್ ಈಸ್ ಥ್ಯಾಂಕಿಂಗ್ ಫಾರ್ ದಿ ಅಡ್ರೆಸ್ ಆಫ್ ದಿ ಗವರ್ನರ್, ಗವರ್ನರ್ಸ್ ಅಡ್ರೆಸ್, ಮೋಷನ್ ಆಫ್ ಥ್ಯಾಂಕ್ಸ್. ಅದನ್ನ ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ. ಇದನ್ನ ನಾವು ಸ್ಪಷ್ಟಪಡಿಸಿದ ಮೇಲೆ ಮುಂದೆ ಕೆಲವಾರು ಘಟನೆಗಳಿದಾವೆ. ಅವು ಇವತ್ತು ವಿಮರ್ಶೆಗೆ ಬಂದಿವೆ, ವಾದ ವಿವಾದ ನಡೆದಿದೆ, ಚರ್ಚೆ ಆಗಿದೆ. ಈಗ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದಾಗೆ ಏನು ರಾಜ್ಯಪಾಲರಾದ್ರೆ ನ್ಯಾಷನಲ್ ಅಂತ ಬಿಟ್ಟು ಹೋಗ್ಬಿಡ್ಬಹುದಾ? ಆಮೇಲೆ ನಾವು ಕಂಪ್ಲೀಟ್ ಆಗಲಿ. ಚರ್ಚೆ ಆಗ್ಬೇಕು ಸದನದಲ್ಲಿ, ಅರ್ಥಪೂರ್ಣ ಚರ್ಚೆ ಆಗ್ಬೇಕು. ಮಾಡುದಲ್ಲ ಅಲ್ಲ ಅಧ್ಯಕ್ಷರೇ, ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಸೊನ್ನೆ ಮೇಲೆ ಓಡಿ ಹೋಗಿ ಆ ಪ್ರೊಸೆಷನ್ ಕೂಡ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಕಾರ್ ಹಚ್ಚಿ ಹಸ್ತಲಾಘವ ಮಾಡಿ ಅವ್ರನ್ನೆಲ್ಲರೂ ನಾನು ನೀವು ಮೇಲ್ಮನೆ ಸಭಾಪತಿಗಳು ಗೌರವದಿಂದ ಕಳಿಸಿಕೊಟ್ವಲ್ಲ. ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷ ಅಲ್ಲ, ಗೌರವ ಅಲ್ಲ ಮುಗಿಸ್ಬಿಡಿದೆ. ಈಗ ಅವರು 2 ನಿಮಿಷ ಅಧ್ಯಕ್ಷರೇ ಬಹಳ ಅನುಭವಿ. ನಮಗಿಂತ ನೀವು ಒಳ್ಳೆ ಎಲ್ಡರ್ಸ್ ಯಾರಾದ್ರು ಅಂತ ಅಂದ್ರೆ ಖಂಡಿತ ನಿಮ್ಗಿಂತ ಅಲ್ಲ, ಅನುಭವಿ ಇದ್ದೀರಾ. ನೀವೊಂದು ಮಾತಾಡಿದ್ರಿ, ಇಲ್ಲಿ ರಾಜ್ಯಪಾಲರ ಭಾಷಣ ಮೇಲಿನ ಭಾಷಣಕ್ಕೆ ನಾವು ವಂದನೆ ಅರ್ಪಿಸೋದು, ರಾಜ್ಯಪಾಲರಲ್ಲ ಅಂತ ಹೇಳಿದ್ರಿ. ಐ ಆಮ್ ರೈಟ್? ಓಕೆ ಸರ್. ಈಗ ದಿನಾಂಕ 22 ಜನವರಿ 2026 ಗುರುವಾರದಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನ ಸೇರಿರುವ ವಿಧಾನಸಭೆಯ ಸದಸ್ಯರ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ. ವಾಟ್ ಡಸ್ ಇಟ್ ಮೀನ್? ಇದನ್ನ ಅರ್ಪಣೆ ಮಾಡಿರೋದಲ್ಲ. ಇಂಗ್ಲಿಷ್ ಕೇಳಿ ಒಂದೇ ನಿಮಿಷ ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.